ಎಲ್ಲರಿಗೂ ನಮಸ್ಕಾರ. ನಟ ದರ್ಶನ್ ಮತ್ತು ರೇಣುಕಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಆದ್ರೆ ಆ ದೊಡ್ಡ ಸುದ್ದಿಯ ಹಿಂದೆ ಬಹುಶಃ ಅಷ್ಟಾಡಿ ಗಮನಕ್ಕೆ ಬಾರದ ಒಂದು ಕಾನೂನು ಹೋರಾಟ ನಡೀತಿದೆ. ಅದು ದರ್ಶನ್ ಅವರ ಒಂದೇ ಒಂದು ಗನ್ ಲೈಸೆನ್ಸ್ ಸುತ್ತ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ಕಾನೂನು ಸಮರದ ಒಳಹೊರಗನ್ನು ನೋಡೋಣ. ಹೌದು, ಇದೇ ನಮ್ಮ ಇವತ್ತಿನ ಕುತೂಹಲದ ಪ್ರಶ್ನೆ. ಅಂದರೆ, ಒಬ್ಬ ಸ್ಟಾರ್ ನಟನ ಮೇಲಿನ ಕೊಲೆ ಕೇಸು ಆತನ ಒಂದೇ ಒಂದು ಗನ್ ಲೈಸೆನ್ಸ್ ವಿಚಾರದಲ್ಲಿ ಇಷ್ಟೊಂದು ದೊಡ್ಡ ಕಾನೂನು ಸಮರಕ್ಕೆ ಹೇಗೆ ತಿರುಗಿತು? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಈ ಕಥೆಯೊಳಗೆ ಹೋಗೋಣ. ಸರಿ, ಈ ಗನ್ ಲೈಸೆನ್ಸ್ ವಿವಾದದ ಬೇರು ಇರೋದು ಒಂದು ಭೀಕರ ಕೊಲೆ ಪ್ರಕರಣದಲ್ಲಿ. ಹಾಗಾಗಿ ಮೊದಲು ನಾವು ಆ ಬ್ಯಾಕ್ಗ್ರೌಂಡ್ ಅನ್ನ ಸ್ವಲ್ಪ ಬೇಗನೆ ನೋಡ್ಬಿಡೋಣ. ಪೊಲೀಸರ ಆರೋಪ ಏನು ಹೇಳುತ್ತೆ ಅಂದ್ರೆ, ದರ್ಶನ್ ಅವರ ಅಭಿಮಾನಿಯಾಗಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ನಟನ ಗೆಳತಿ ಪವಿತ್ರಾ ಗೌಡ ಅವರಿಗೆ ಅಸಭ್ಯ ಸಂದೇಶಗಳನ್ನ ಕಳುಹಿಸಿದ್ರು. ಇದೇ ಕಾರಣಕ್ಕೆ ಅವರನ್ನ ಅಪಹರಿಸಿ ಹತ್ಯೆ ಮಾಡಲಾಗಿದೆ ಮತ್ತು ಇದ್ರಲ್ಲಿ ದರ್ಶನ್ ಅವರ ಪಾತ್ರವಿದೆ ಅನ್ನೋದು ಪೊಲೀಸರ ಆರೋಪ. ಬನ್ನಿ, ಈ ಕೇಸ್ ಇಲ್ಲಿವರೆಗೂ ಹೇಗೆ ಬಂತು ಅಂತ ಒಮ್ಮೆ ಬೇಗನೆ ನೋಡೋಣ. ನೋಡಿ, ಜೂನ್ 2024ರಲ್ಲಿ ರೇಣುಕಾಸ್ವಾಮಿ ಅವರ ಮೃತದೇಹ ಸಿಗುತ್ತೆ. ಆಮೇಲೆ ದರ್ಶನ್ ಅರೆಸ್ಟ್ ಆಗ್ತಾರೆ. ಸ್ವಲ್ಪ ಸಮಯದ ನಂತರ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕರು. ಆಗಸ್ಟ್ 2025ರಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡುತ್ತೆ. ಹೀಗೆ ದರ್ಶನ್ ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತೆ. ನೋಡಿ, ಸರಿಯಾಗಿ ಇದೇ ಟೈಮ್ನಲ್ಲೇ ನಮ್ಮ ಗನ್ ಲೈಸೆನ್ಸ್ ಕಥೆ ಶುರುವಾಗೋದು. ಸರಿ, ಕೊಲೆ ಪ್ರಕರಣದ ಹಿನ್ನೆಲೆ ನಮಗೀಗ ಸ್ಪಷ್ಟವಾಯಿತು. ಈಗ ಕಥೆ ಒಂದು ಬೇರೆ ಟ್ರ್ಯಾಕ್ಗೆ ಹೋಗುತ್ತೆ. ದರ್ಶನ್ ಜಾಮೀನಿನಿಂದ ಮತ್ತೆ ಜೈಲಿಗೆ ಹೋಗುವ ಆ ಗ್ಯಾಪ್ನಲ್ಲಿ ನಡೆದ ಒಂದು ಸಂಪೂರ್ಣ ಬೇರೆ ಕಾನೂನು ಹೋರಾಟದ ಕಡೆಗೆ ನಮ್ಮ ಗಮನ ಹರಿಸೋಣ. ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರಲ್ಲ, ಆ ಕೆಲವೇ ದಿನಗಳಲ್ಲಿ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಪೊಲೀಸರು ಕೊಲೆ ಕೇಸಿಗೆ ನೇರವಾಗಿ ಸಂಬಂಧ ಇಲ್ಲದ, ಆದ್ರೆ ಅದರದ್ದೇ ಒಂದು ಸೈಡ್ ಎಫೆಕ್ಟ್ ಅನ್ನೋ ಹಾಗೆ ಒಂದು ಹೊಸ ಕಾನೂನು ಆಟ ಶುರು ಮಾಡ್ತಾರೆ. ಹೌದು, ಅದೇ ದರ್ಶನ್ ಅವರ ಗನ್ ಲೈಸೆನ್ಸ್ ಸುತ್ತ ಎದ್ದ ವಿವಾದ. ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ದರ್ಶನ್ ಅವರ ಹತ್ತಿರ 2008ರಿಂದಲೇ ಅಂದ್ರೆ ಬಹಳ ವರ್ಷಗಳಿಂದ ಕಾನೂನುಬದ್ಧವಾಗಿ ಒಂದು ಪಿಸ್ಟೋಲ್ ಲೈಸೆನ್ಸ್ ಇತ್ತು. ಆದ್ರೆ ಕೊಲೆ ಕೇಸ್ನಲ್ಲಿ ಜಾಮೀನು ಸಿಕ್ಕ ತಕ್ಷಣ, ಅಂದ್ರೆ ಜನವರಿ 20, 2025ರಂದು ಬೆಂಗಳೂರು ಪೊಲೀಸರು ಆ ಲೈಸೆನ್ಸನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಸರಿ, ಹಾಗಾದ್ರೆ ಈ ಸಂಘರ್ಷದ ಮೂಲ ಕಾರಣವಾದ್ರೂ ಏನು? ಒಂದ್ ಕಡೆ ಪೊಲೀಸರು ಅವರ ವಾದ, ದರ್ಶನ್ ಜಾಮೀನಿನ ಮೇಲೆ ಹೊರಬಂದ್ರೆ ಕೈಯಲ್ಲಿ ಗನ್ ಇದ್ರೆ ಸಾಕ್ಷಿಗಳಿಗೆ ಹೆದರಿಸ್ಬೋದು, ಬೆದರಿಸಬಹುದು. ಮತ್ತೊಂದ್ ಕಡೆ ದರ್ಶನ್ ಪರ ವಕೀಲರು ಅವ್ರು ಹೇಳ್ತಾರೆ, ಒಂದು ನಿಮಿಷ, ಗನ್ ಈಗಾಗ್ಲೇ ನಿಮ್ ಹತ್ರನೇ ನಾವು ಸರೆಂಡರ್ ಮಾಡಿದ್ದೇವೆ, ನಾವು ಯಾರನ್ನೂ ಬೆದರಿಸಿಲ್ಲ, ಹೀಗಿರುವಾಗ ಈ ಸಸ್ಪೆನ್ಷನ್ ಯಾಕೆ ಬೇಕು ಅಂತ. ನೋಡಿ, ಈ ವಾದ ಪ್ರತಿವಾದಗಳು ನಂತರ ಹೋಗಿದ್ದು ನೇರವಾಗಿ ಹೈಕೋರ್ಟ್ಗೆ. ಅಲ್ಲೇನಾಯ್ತು ಅಂತೆ ನೋಡೋಣ ಬನ್ನಿ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಬಹಳ ನೇರವಾಗಿ ಒಂದು ವಾದ ಮಂಡಿಸ್ತಾರೆ. ನಾವು ಯಾರಿಗೂ ಬೆದರಿಕೆ ಹಾಕಿಲ್ಲ, ಕೇವಲ ದರ್ಶನ್ ಅನ್ನೋ ದೊಡ್ಡ ಹೆಸರಿಲೋದಕ್ಕಾಗಿಯೇ ಪೊಲೀಸರು ಹೀಗೆ ಮಾಡ್ತಿದ್ದಾರೆ ಅಂತ. ಇದೇ ಅವರ ವಾದದ ಮುಖ್ಯ ಪಾಯಿಂಟ್ ಆಗಿತ್ತು. ಆದ್ರೆ ಇದಕ್ಕೆ ಪ್ರತಿಯಾಗಿ ನ್ಯಾಯಾಲಯ ಕೂಡ ಪೊಲೀಸರ ಆತಂಕವನ್ನ ಸೀರಿಯಸ್ ಆಗಿ ತಗೊಳ್ತು. ನ್ಯಾಯಮೂರ್ತಿಗಳೇ ಮೌಖಿಕವಾಗಿ ಹೇಳಿದ ಹಾಗೆ, ಹೌದು, ಅವರ ಹತ್ರ ಲೈಸೆನ್ಸ್ಡ್ ಪಿಸ್ಟೋಲ್ ಇರೋದ್ರಿಂದ ಅವರು ಜಾಮೀನಿನಲ್ಲಿ ಹೊರಗಿದ್ದಾಗ ಏನಾದ್ರೂ ಮಾಡಬಹುದು ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ ಅಂತ ಒಪ್ಕೊಂಡ್ರು. ಸರಿ, ಎರಡು ಕಡೆಯ ವಾದಗಳನ್ನು ಕೇಳಿದ ಮೇಲೆ ನ್ಯಾಯಾಲಯ ಯಾವ ನಿರ್ಧಾರಕ್ಕೆ ಬಂತು ಮತ್ತು ಅದರ ಪರಿಣಾಮಗಳೇನು? ಈಗ ಅದನ್ನು ನೋಡೋಣ. ಕೋರ್ಟ್ನ ತೀರ್ಪನ್ನ ಅರ್ಥ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಮಧ್ಯಂತರ ತಡೆಯಾಜ್ಞೆ ಅಥವಾ ಇಂಟರಿಮ್ ಸ್ಟೇ ಅಂದ್ರೇನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಇದು ಒಂದು ಟೆಂಪರರಿ ಬ್ರೇಕ್ ಇದ್ದಂಗೆ. ಅಂದ್ರೆ ಫೈನಲ್ ಜಜ್ಮೆಂಟ್ ಬರೋವರೆಗೂ ಸದ್ಯಕ್ಕೆ ಜಾರಿಲಿರೋ ಒಂದು ಆದೇಶಕ್ಕೆ ಸ್ಟಾಪ್ ಹೇಳೋದು. ಹಾಗಾದ್ರೆ ಫೈನಲ್ ರಿಸಲ್ಟ್ ಏನಾಯ್ತು? ಹೈಕೋರ್ಟ್ ಪೊಲೀಸರು ಕೊಟ್ಟಿದ್ದ ಸಸ್ಪೆನ್ಷನ್ ಆರ್ಡರ್ಗೆ ಒಂದು ಇಂಟರಿಮ್ ಸ್ಟೇ ಕೊಡ್ತು. ಅಂದ್ರೆ ಸದ್ಯಕ್ಕೆ ಮಾರ್ಚ್ 6, 2026ರವರೆಗೂ ಆ ಲೈಸೆನ್ಸ್ ಸಸ್ಪೆಂಡ್ ಆಗಿರೋದಿಲ್ಲ. ಹಾಗಾದ್ರೆ ಈ ತೀರ್ಪಿನ ಒಟ್ಟಾರೆ ಚಿತ್ರಣ ಏನು? ಮೊದಲನೇದಾಗಿ, ಗನ್ ಲೈಸೆನ್ಸ್ ಸಸ್ಪೆನ್ಷನ್ ಸದ್ಯಕ್ಕೆ ನಿಂತಿದೆ ಅಷ್ಟೇ. ಆದ್ರೆ ಒಂದು ವಿಷಯ ನೆನಪಲ್ಲಿರಬೇಕು, ಇದು ಮುಖ್ಯವಾದ ಕೊಲೆ ಕೇಸ್ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಆ ವಿಚಾರಣೆ ಅದರ ಪಾಡಿಗೆ ನಡೀತಾನೇ ಇರುತ್ತೆ. ಅಷ್ಟೇ ಅಲ್ಲ, ದರ್ಶನ್ ಈಗಾಗ್ಲೇ ಜೈಲ್ನಲ್ಲಿರುವಾಗ ಈ ಲೈಸೆನ್ಸ್ ಸಸ್ಪೆಂಡ್ ಮಾಡೋದು ಒಂದು ನಿರರ್ಥಕ ಕಸರತ್ತು ಅಂತ ಕೋರ್ಟೇ ಅಭಿಪ್ರಾಯಪಟ್ಟಿದ್ದು ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ. ಇದೆಲ್ಲವನ್ನೂ ನೋಡಿದ ಮೇಲೆ ಕೊನೆಗೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಒಂದು ಇಷ್ಟು ದೊಡ್ಡ ಸಂಕೀರ್ಣವಾದ ಕೊಲೆ ಪ್ರಕರಣದಲ್ಲಿ ಈ ಗನ್ ಲೈಸೆನ್ಸ್ ತರಹದ ಸಣ್ಣಪುಟ್ಟ ಕಾನೂನು ಜಯಗಳು ಅಂತಿಮವಾಗಿ ನ್ಯಾಯ ಸಿಗುವ ದೊಡ್ಡ ಹೋರಾಟದಲ್ಲಿ ನಿಜವಾಗಿಯೂ ಎಷ್ಟು ಮುಖ್ಯ ಆಗ್ತವೆ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?